ಜ್ಯೋತಿಷಿ ಹತ್ರ ರಶ್ಮಿ ಸಿದ್ಧಾರ್ಥನ ಜಾತಕ ಕೊಟ್ಟು ಕೂಡಿ ಬರುತ್ತೋ ಇಲ್ವೋ ಅಂತ ಕೇಳಿ. ರಶ್ಮಿ ಸಿದ್ಧಾರ್ಥ ಇಬ್ರು ಮದುವೆ ಆದ್ರೆ ತುಂಬಾ ಖುಷಿಯಾಗಿರ್ತಾರೆ ಅಂತ ಇದೇ ಜ್ಯೋತಿಷಿಗಳು ಹೇಳಿದ್ರು. ವಿಪರ್ಯಾಸ ನೋಡು. ಸಿದ್ಧಾರ್ಥ್ ಸೂಜಿನ ಇಷ್ಟಪಟ್ಬಿಟ್ಟ. ಏನ್ ಮಾಡೋಕ್ಕಾಗುತ್ತೆ? ಸೂಜಿ ಸಿದ್ಧಾರ್ಥನ ಮದುವೆ. ಆಮೇಲೆ ನಿನ್ನ ಮಗಳು ನಿನ್ನ ಹಾಗೆ ಚಿಕ್ಕ ವಯಸ್ಸಲ್ಲೇ ವಿಧವೆಯಾಗ್ಬಿಟ್ರೆ ಯೋಚನೆ ಮಾಡು ಸರೋಜ. ಏನಾಯ್ತಮ್ಮ? ಜ್ಯೋತಿಷಿಗಳೇನ್ ಹೇಳಿದ್ರು? ಸೂಚಿ, ನಿನ್ ಹೆಸರಿನ ಬಲದ ಮೇಲೆ ಜೋಶಿಗಳು ನಿನ್ ಜಾತಕ ಬರೆದ್ರು. ಅದನ್ನ ಸಿದ್ಧಾರ್ಥನ್ ಜಾತಕ ಜೊತೆ ಪರೀಕ್ಷೆ ಮಾಡಿದ್ರು. ನಿಮ್ಮಿಬ್ರು ಜಾತಕನೂ ಹೊಂದಲ್ವಂತೆ. ಅಕಸ್ಮಾತ್ ನೀನೇನಾದ್ರೂ ಸಿದ್ಧಾರ್ಥನ್ ಮದುವೆ ಆದ್ರೆ ಅವನ್ ಪ್ರಾಣಕ್ಕೆ ಅಪಾಯ ಇದೆ ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ನಾವು ಪ್ರೀತಿಸೋರ್ಗ್ ನಮ್ಮಿಂದಾನೇ ಆಪತ್ತಿದೆ ಅಂತ ಗೊತ್ತಾದ್ಮೇಲೂ ನಮ್ಮಿದ್ರೆ ಅದ್ ತಪ್ಪಾಗುತ್ತೆ. ಸಿದ್ಧಾರ್ಥನಿಂದ ನಾನು ದೂರ ಇರ್ತೀನಿ. ಸಿದ್ಧಾರ್ಥಂಗ್ ನನ್ನಿಂದ ನಾನ್ ಮಾಡೋ ನಿರ್ಧಾರದಿಂದ ನೋವಾಗ್ಬೋದು. ಆದ್ರೂ ಪರವಾಗಿಲ್ಲ. ಆ ನೋವನ್ ಮರ್ಸೋ ಪ್ರೀತಿ ಬೇರೆ ಯಾರಿಂದಾದ್ರೂ ಅವನಿಗೆ ಸಿಗ್ಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ತಪ್ಪು ನಂದೆ. ನಾನು ಜಾತಕ ಬರೆಸ್ಲಿಕ್ಕೆ ಹೋಗ್ಲೇಬಾರ್ದಾಗಿತ್ತು. ಇಲ್ಲಮ್ಮ, ನೀವು ಜ್ಯೋತಿಷಿಗಳು ಕರ್ಕೊಂಡು ಹೋಗಿದ್ದು ಒಂದ್ ರೀತಿ ಒಳ್ಳೇದೇ ಆಯ್ತು. ಮುಂದೆ ಆಗೋ ಅನಾಹುತನ ಈಗ್ಲೇ ತರ್ದ ಹಾಗಾಯ್ತು. ಆದ್ರೆ ಈಗ ಮುಂದೇನ್ ಮಾಡೋದಮ್ಮ? ನೋಡು ಸರೋಜ, ಸೀನುಗೆ ಈ ವಿಷಯ ಗೊತ್ತಾದ್ರೆ ಕೋಪ ಮಾಡ್ಕೊ. ಇಂಥದ್ದನ್ನೆಲ್ಲ ನಂಬುತ್ತೀರಲ್ಲ ಅಂತ ನಮ್ಮನ್ನೇ ಬೈದಿ. ಈ ವಿಚಾರನ ಬಹಳ ಜಾಗರೂಕತೆಯಿಂದ ನಿಭಾಯಿಸಬೇಕು. ಸರೋಜ, ಒಂದ್ ಕೆಲಸ ಮಾಡೋಣ. ಇದರಲ್ಲಿ ನನ್ನ ಸ್ವಾರ್ಥ ಏನೂ ಇಲ್ಲ. ಒಂದ್ ವೇಳೆ ರಶ್ಮಿ ಸಿದ್ಧಾರ್ಥ ನಾನು ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ನಿನ್ನದೋ ಅಥವಾ ಸೂಜಿದೋ ಯಾವ ಅಭ್ಯಂತರನೂ ಇಲ್ಲ ತಾನೆ? ಇಲ್ಲ ಅಜ್ಜಿ. ನಾನು ನೀನು ರಶ್ಮಿ ಹತ್ರ ಮಾತಾಡೋಣ. ಸರಿ, ನೀವಿನ್ ಹೊರಡಿ. ಸೂಜಿ ಸಿದ್ಧಾರ್ಥನ ಮದುವೆ ಆದ್ರೆ ಅವ್ನ್ ಪ್ರಾಣಕ್ಕೆ ಅಪಾಯನ? ರಶ್ಮಿ, ನಾವದನ್ನೆಲ್ಲ ಅಷ್ಟು ಸುಲಭವಾಗಿ ಕಡೆಗಣಿಸೋ ಹಾಗಿಲ್ಲ. ಜ್ಯೋತಿಷಿಗಳು ಹೇಳಿದ ಮಾತು ಸುಳ್ಳಾಗತ್ತೆ. ಅದರಲ್ಲಿ ಯಾವ ಹುರುಳು ಇರೋದಿಲ್ಲ ಅಂತ ನಾವು ಅಂದ್ಕೊಳ್ಬಹುದು. ಆದ್ರೆ ಸೂಜಿ ದೃಷ್ಟಿಯಿಂದ ಯೋಚನೆ ಮಾಡಿ ನೋಡು. ಸೂಜಿ ತಾನು ಪ್ರೀತಿಸಿದ ಹುಡುಗನ್ನ ತಾನು ಮದುವೆ ಆಗೇ ಆಗ್ತೀನಿ, ಯಾರು ಏನಾದ್ರೂ ಅಂದ್ಕೊಳ್ಳಿ ಅಂತ ಸಿದ್ಧಾರ್ಥನ ಮದುವೆ ಆಗ್ಬಿಟ್ರೆ, ಆಮೇಲೆ ನಿಜವಾಗ್ಲೂ ಸಿದ್ಧಾರ್ಥ ಪ್ರಾಣ ಕಳ್ಕೊಳ್ಳೋ ಹಾಗೆ ಆಗ್ಬಿಟ್ರೆ ಅದಕ್ಕೆ ಯಾರು ಹೊಣೆ? ಸೂಜಿನೇ ಹೊಣೆ ಅಂತ ಅವಳಿಗೆ ಅನ್ಸಲ್ವಾ? ಆಮೇಲೆ ಜೀವನ ಪರ್ಯಂತ ಅವಳು ಕೊರಗೋ ಹಾಗಾಗತ್ತೆ. ಹಾಗಾಗೋಕೆ ನಾವು ಬಿಡಬಾರ್ದು.